ಫ್ರೆಂಡ್ಸ್, ಇದು ನಂದು 4ನೇ ವ್ಲಾಗಿಂಗು. ಹೇಳ್ದಂಗೆ ಫಸ್ಟು ಸ್ಟಾರ್ಟ್ ಮಾಡಿದ್ದು ಕೊಲ್ಹಾಪುರ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ, ಅದಾದ್ಮೇಲೆ ಶಿರ್ಡಿ ಆಯಿತು, ಅದಾದ್ಮೇಲೆ ಜ್ಯೋತಿಬಾ ಟೆಂಪಲ್ಲು, ಅದಾದ್ಮೇಲೆ ಮುಂಬೈ. ಇದು 4ನೇದು. ಮುಂಬೈದು ಏನೋ ಟೆಕ್ನಿಕಲ್ ಎರರ್ ಆಗಿ ಆಡಿಯೋ ರೆಕಾರ್ಡ್ ಆಗಿರಲಿಲ್ಲ. ಸೊ ಇವತ್ತೆಲ್ಲ ಕೇರ್ಫುಲ್ಲಾಗಿ ಕರೆಕ್ಟಾಗಿ ಅರೇಂಜ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅನಿಸ್ತಾ ಇದೆ 4ನೇ ವ್ಲಾಗಿಂಗ್ಗೆ. ಇದು ಗೋವಾ. ಇದು ನಾನು ಯೂಶಲಿ 2 ವರ್ಷಕ್ಕೊಂದ್ಸಲಿ ಇಲ್ಲ 3 ವರ್ಷಕ್ಕೊಂದ್ಸಲಿ ಸೋಲೋ ಟ್ರಿಪ್ ಬರೋ ಒಂದು ಹವ್ಯಾಸ ಇತ್ತು. ಆದರೆ ಕೋವಿಡ್ ಆದಮೇಲೆ ಬಂದಿರಲಿಲ್ಲ. ಪೋಸ್ಟ್ ಕೋವಿಡ್ ಇದೆ ಫಸ್ಟ್ ಟೈಮ್ ಸೋಲೋ ಟ್ರಿಪ್ ಗೋವಾಗೆ. ನೋಡೋಣ, ಮುಂಚೆ ಥರ ಗೋವಲ್ಲಿ ಕ್ರೌಡ್ ಇಲ್ಲ, ಫಾರಿನರ್ಸ್ಗೆಲ್ಲ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಮುಂಚೆ ಥರ ಯಾವುದೇ ಆಗಲಿ, ಯಾವ ಚಟುವಟಿಕೆ ಆಗಲಿ ಮುಂಚೆ ಥರ ಇಲ್ಲ ಅಂತ ಹೇಳಿದ್ದಾರೆ. ಮುಂಚೆ ಥರ ಇಲ್ದಿದ್ರು ಈಗ ಏನಂತ ಹೋಗಿ ನೋಡೋಣ. ಫಸ್ಟು ಇಲ್ಲಿ ಇವತ್ತು ಬೆಳಗ್ಗೆ ಬಂದಿರೋದು ನಾನು. ಇದು ಪಂಜಿಮ್ ಫೇಮಸ್ ಚರ್ಚದ್ದು ಹಿಂದೆ ಕಾಣಿಸ್ತಾ ಇರೋದು. ನೆಕ್ಸ್ಟ್ ನೋಡೋಣ, ನಾನು ಫೇಮಸ್ ಬೀಚಸ್ಗೆ ಹೋಗ್ತೀನಿ. ಸೊ ಕಾಲಂಗುಟ್ಗೆ ಹೋಗೋಣ ಅಂತ ಪಂಜಿ ಬಸ್ ಸ್ಟ್ಯಾಂಡ್ಗೆ ಬಂದೆ. ಓಕೆ, ನೋಡೋಣ ಬಸ್ ರೆಡಿ ಇದೆಯಾ, ಬಸ್ ಬರಬೇಕಾ ನಿಮಗೆ ಗೊತ್ತಿಲ್ಲ. ಬೈ ಕಲಂಗುಟ್. ಕಲಂಗುಟ್ ಬಸ್ ರೆಡಿ ಇದೆ ನೋಡಿ. ಬಸ್ಸು ಕಲಂಗುಟ್. ಕೊನೆಗೆ ಬಸ್ ಸಿಕ್ತು. ಒಂಥರ ಬಸ್ಸಲ್ಲಿ ಹೋಗೋದೇ ಸೇಫ್ ಅನ್ಸುತ್ತೆ, ಯಾಕಂದ್ರೆ ಗೊತ್ತಿಲ್ದಿರೋ ಜಾಗದಲ್ಲಿ ಅಡ್ರೆಸ್ ಕೇಳ್ಕೊಂಡು ಇಲ್ಲ ಲೊಕೇಶನ್ ಹಾಕೊಂಡು ಹೋಗೋದಕ್ಕಿಂತ ಬಸ್ಸಲ್ಲಿ ಹೋಗೋದೇ ಸೇಫು. ಓಕೆ, ಅಲ್ಲಿ ಕಲಂಗುಟ್ಟಲ್ಲಿ ಇಳಿದ್ಮೇಲೆ ಬೀಚ್ ಹತ್ರ ಕ್ಯಾಚ್ ಆಗೋಣ. ಥ್ಯಾಂಕ್ ಯು. ಕಲಂಗುಟ್ಟಲ್ಲಿ ಇಳಿದಾಯ್ತು. ಯಾರೋ ಹೇಳಿದ್ದು ಕರೆಕ್ಟ್ ರೀ, ಜಾಸ್ತಿ ಜನ ಇಲ್ಲ ಇಲ್ಲಿ ಮುಂಚೆ ಥರ ಕ್ರೌಡೇ ಇಲ್ಲ. ಫಾರಿನರ್ಸ್ ತುಂಬ ಕಮ್ಮಿ ಇಲ್ಲಿ ನೋಡ್ಬೋದು ಅಷ್ಟೇ, ಸ್ವಲ್ಪ ಜನನ. ಆದರೂ ಮುಂಚೆ ಥರ ಕ್ರೌಡ್ ಇಲ್ಲ, ಏನೋ ಚೇಂಜಸ್ ಆಗಿದೆ, ಏನೋ ಗೊತ್ತಿಲ್ವೇ. ಪೋಸ್ಟ್ ಕೋವಿಡ್ ಮೋಸ್ಟ್ಲಿ ಜನ ಜಾಸ್ತಿ ಬರ್ತಾ ಇಲ್ಲ ಅನ್ಸುತ್ತೆ. ಇವನೇನಪ್ಪ ಗೋವಾಗ ಹೋಗ್ಬಿಟ್ಟು ಬರೀ ವಿಡಿಯೋ ಮಾಡ್ತಾನೆ. ಇಲ್ಲ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಮಾಡಿದ್ರೆ ನಾನು ವಿಡಿಯೋ ಮಾಡಲ್ಲ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ವಿಡಿಯೋ ಮಾಡ್ಬಿಡೋಣ ಅಂತ. ಆಮೇಲೆ ನಾನೇನೋ ಮಾತಾಡೋದು, ನಿಮ್ಗೆ ಬೇಜಾರಾಗೋದು. ಇಲ್ಲ, ಇನ್ನೂ ಇವಾಗ ಬಸ್ಸಿರೋದು. ಓಕೆ, ಸರಿ, ಓಕೆ. ಕೇಳ್ತಾ ಇರ್ತಾರೆ ವಾಟರ್ ಸ್ಪೋರ್ಟ್ಸು, ರೂಮ್ ಬೇಕು, ಮಸಾಜು. ಇಲ್ಲ ಉಗಿರಿ ಮಕ್ಕೆ ಇನ್ನೂ ಇಲ್ಲ ರೀ. ಇವಾಗ ಇನ್ನು ವಿಡಿಯೋ ಮಾಡಿದ್ಮೇಲೆ ನಿಮ್ಗೆ ಒಂದೊಂದು ಬೀಚ್ ತೋರಿಸ್ಬಿಟ್ಟು ಆಮೇಲೆ ನಾನು ಕೂತ್ಕೊಳ್ಳೋಣ ಅಂತ. ಒಂದೇ ಬಸ್ ಬೇರೆ ಲೇಟ್ ಆಗೋಯ್ತು ಬಂದಿದ್ದು. ಸೊ ಇದು ಆ್ಯಕ್ಚುಲಿ ಮಾರ್ಕೆಟ್ ಸ್ಟ್ರೀಟು. ಬರೀ ನಿಮ್ಗೆ ನೋಡಿ ಟ್ಯಾಟೂಸ್ ಅಂಗಡಿ ಬಿಟ್ಟರೆ ನಿಮಗೆ MRPs, ಮೆನ್ಸ್ ಕ್ಲೋತಿಂಗು. ಎಸ್, ಅಯ್ಯೋ ತುಂಬ ಬಿಸ್ತಿದೆ ಇಲ್ಲಿ. ಇದೆಲ್ಲ ಸಂಧಿ ರೋಡ್ಗಳು. ಯಾವುದೋ ನಾವು ಒಳ್ಳೆ ಈಟಲ್ಲಿ ಹುಡುಕ್ತಾ ಇದ್ದೀನಿ. ಸಂಧಿ ರೋಡ್ ಅಂದರೆ ನೋಡಿ, ಹಿಂದೆ ಬೀಚ್ಗೆ ಹೋಗೋ ರೋಡ್ ಇದು. ಸಂಧಿಯಿಂದ ಹೋಗ್ಬೋದಿತ್ತು. ಸುಮ್ಮನೆ ಅಲ್ಲೇ ಕ್ರೌಡ್ನ ಕಂಟ್ರೋಲ್ ಮಾಡೋಕ್ಕೆ, ಪ್ಲಸ್ ಬಿಸಿಲನ್ನ ಅವಾಯ್ಡ್ ಮಾಡೋಕ್ಕೆ ಸ್ವಲ್ಪ ಮರ ಇರೋ ಕಡೆ ಹಿಂದೆಯಿಂದ ಬರ್ತಾ ಬೀಚ್ಗೆ. ಬೀಚ್ ಬಂತು ಹಿಂದೆಯಿಂದ ಬಂದೆ ಇವಾಗ ಬೀಚ್ ಹತ್ರ. ಕ್ಯಾಮ್ರಾ ಆನ್ ಮಾಡ್ತೀನಿ. ಸೊ ನೋಡಿ, ಹಂಗೆ ನಾನು ಹೇಳ್ದಂಗೆ ಜಾಸ್ತಿ ಕ್ರೌಡ್ ಇಲ್ಲ ಈ ಸಲ. ಯಾಕಂದ್ರೆ ಒಳ್ಳೆ ಈಟೌಟ್ ನೋಡಿ ಕುತ್ಕೊಳದೆ ಇವಾಗ. ಆಲ್ಮೋಸ್ಟ್ ಇವಾಗ 3:30 ಆಗ್ತಾ ಬಂದು ಟೈಮು. ಇನ್ನೊಂದು 1 hour 1.5 hour ಆದ ಸನ್ಸೆಟ್ ನೋಡ್ಬೋದು ಇಲ್ಲಿ. ಆಲ್ಮೋಸ್ಟ್ 5:30 6 o'clock ಒಳಗಡೆ ಸನ್ಸೆಟ್ ಆಗುತ್ತೆ. ಓಕೆ, ಬೀಚ್ ಬಂದಾಯ್ತು. ಇದು ಇದೆ ಕಾಲಂಗುಟ್ ಬೀಚು. ಟೈಮ್ ಟು ಗೋ ಆಫ್. ನಾಳೆ ನಿಮಗೆ ಮೋಸ್ಟ್ಲಿ ಬಾಗಾ ಅಥವಾ ಕೆರಿ ಬೀಚ್ ಅಂತ ಇನ್ನೊಂದಿದೆ, ಅಲ್ಲೋದ್ಮೇಲೆ ನಾನು ಲಾಗಿನ್ ಆಗಿ ನಿಮಗೆ ಆ ಬೀಚ್ಗಳನ್ನ ತೋರಿಸ್ತೀನಿ. ಥ್ಯಾಂಕ್ ಯು, ಬಾಯ್. ಹಾಯ್, ಗುಡ್ ಮಾರ್ನಿಂಗ್. ಇಲ್ಲ, ಬೀಚ್ಗೆ ಹೋಗಿಲ್ಲ. ಬಾಗಾಗೆ ಹೋಗೋಣ ಅನ್ಕೊಂಡೆ. ಅಯ್ಯೋ, ನೆನ್ನೆ ನೋಡಿದ ಕ್ರೌಡು ಆ ಬಿಸಿಲಿಗೆ ಬೇಡ ಬಿಡಪ್ಪ, ಇಲ್ಲೇ ಕೂತಾಗ್ಬಿಟ್ಟು ಹೊರಟ್ಬಿಡೋಕೆ ಬೆಂಗಳೂರಿಗೆ. ಸುಮ್ಮನೆ ಇದೆ ಒಂದು ಯಾವುದೋ ಫೇಮಸ್ ಹಳೇ ಹೋಟೆಲಿಂದ ಕಾಮತ್, ನಮ್ಮ ಉಡುಪಿ ಸ್ಟೈಲಲ್ಲಿ. ಅದಕ್ಕೆ ಅಲ್ಲೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಓಕೆ, ಇವತ್ತೇನು ಬೀಚ್ ಏನಿಲ್ಲ. ನೋಡೋಣ, ಯಾವುದೋ ಒಂದು ಪಂಜಿ ಮೇಲೆ ಒಂದು ಸ್ಟ್ರೀಟ್ ಇದೆಯಂತೆ. ಇಟ್ಸ್ ಅ ವೆರಿ ಆ ಕಾಲದ ಪೋರ್ಚುಗಲ್ಸ್ ಕಾಲದಲ್ಲಿ ಮಾಡಿರೋ ಸ್ಟ್ರೀಟು.
ಒಳ್ಳೊಳ್ಳೆ ಬಿಲ್ಡಿಂಗ್ಸ್ ಎಲ್ಲ ಐತೆ ಅಂತೆ. ಅಲ್ಲಿ ಹೋದ್ಮೇಲೆ ತಿರ್ಗಿ ಇನ್ನೊಂದ್ಸಲ ಕನೆಕ್ಟ್ ಆಗ್ತದೆ. ಥ್ಯಾಂಕ್ ಯು. ಇದೇನಣ್ಣ ಇದು? ಇಲ್ಲಿ ಬರೀ ಈ ರೋಡಲ್ಲಿ ಬರೀ ಫೋಟೋ ತಗ್ಸ್ಕೊಳಕ್ಕೆ ಬರ್ತಾರಂತೆನಾ? ನೋಡಿ ಎಷ್ಟು ಜನ ಇದ್ದಾರೆ ಹಿಂದೆ ಹಿಂದೆ ಮುಂದೆ ತೋರಿಸಿ. ಆ ಥರ ರೋಡ್ ಇದು. ಪೋರ್ಚುಗೀಸ್ ಅಂತೆ, ಅವಾಗಲ್ಲ ಪೋರ್ಚುಗೀಸ್ ಅದು ಅಂತೆ. ಯಾರೋ ಫ್ರಾನ್ಸ್ ಸ್ಟೈಲಲ್ಲಿ ಮಾಡಿರೋದು ಅಂತೆ. ನೋಡಿ ಬಿಲ್ಡಿಂಗ್ಗಳು ಹೆಂಗಿದೆ. ಈ ಬಿಲ್ಡಿಂಗ್ ಎಲ್ಲ ಹಳೇ ನಮ್ದು ಪಾಂಡಿಚೇರಿ ನೋಡಿರ್ತೀವಿ ನಾವು. ಇದು ಬೇರೆ ಥರ ಬರೀ ನೋಡಿ ಜನ ಬರೀ ಫೋಟೋಗೆ ಅಂತೆ. ಇದೇನಪ್ಪ ನೋಡಿ. ಬರೀ ಫೋಟೋಗೆ. ಅಯ್ಯೋ, ನಾವೆಲ್ಲ ಮುಂಚೆ ಚಿಕ್ಕ ವಯಸ್ಸಲ್ಲಿದ್ದಾಗ ಬನ್ನರಘಟ್ಟ, ಕಬ್ಬನ್ ಪಾರ್ಕು, ಲಾಲ್ ಬಾಗ್ ಫೋಟೋ ತೆಗ್ಸ್ತಾ ಇದ್ವಿ. ಇದೇನಪ್ಪ ಇದು? ಜನ ಮರಳು ಜಾತಿ ಮರಳು ನೋಡಿ ಫೋಟೋ, ಬರೀ ಫೋಟೋಗಳೇ. ಓಹೋ ಯಪ್ಪ ಫ್ರೇ, ಈ ಬಿಸಿಲಿಗೆ ಆಗಲ್ಲ ಅಣ್ಣ. ಫುಲ್ ಟ್ಯಾನ್ ಆಗ್ಬಿಡ್ತದೆ ಇವಾಗ ನಮಗೆ. ಆಗಲಿ ಆಗಲಿ, 2 ವರ್ಷಕ್ಕೊಂದ್ಸರಿ ಟ್ಯಾನ್ ಆದರೆ ಏನದು ಸೆಲ್ಸ್, ಬ್ಯಾಟ್ ಸೆಲ್ಸ್ ಎಲ್ಲ ಹೊಟ್ಟೋಗುತ್ತೆ. ಓಕೆ, ವ್ಲಾಗಿಂಗ್ ಆಗಲ್ಲ ಗುರು. ಅಯ್ಯೋ, ಯಾರೋ ಹೇಳಿದ್ರು ಎಲ್ಲ ಥರ ಮಾಡುವಂತ, ಅದಕ್ಕೆ ಮಾಡ್ತಾಯಿದ್ದೀನಿ. ಅಂದರೆ ಎಲ್ಲ ಥರ ಮಾಡುವಂತ ನನಗೆ ಆಗೋರು ಆಗದಿರೋರು ಇಬ್ರು ಇದ್ದಾರಲ್ಲ. ಆಗೋರು ಏನಂತ ಅವ್ರೆ, ಚೆನ್ನಾಗಿಲ್ಲ ನೀನು ಮಾಡ್ತಾರೆ, ಇನ್ನೂ ಇಂಪ್ರೂವ್ ಮಾಡಬೇಕು ಅಂತವ್ರೆ. ಆಗದಿರೋರು ಸೂಪರಾಗಿ ಮಾಡ್ತಾ ಇದೀಯ ಅಂತಾರೆ. ಏನು ಮಾಡೋದು? ಏನಾದ್ರೂ ಮಾಡ್ತಾ ಇರೋದೆ, ಆಗದ್ದಾಗ್ಲಿ ಏನಂತೀರ, ಏನಾದ್ರೂ ಬಿಡಲ್ಲ. ಓಕೆ, ಇದು ಮುಗೀತು ಇದು ರೋಡು. ಸರಿ, ನಾನು ಹೊರಟೆ ಬೆಂಗಳೂರಿಗೆ. ಓಕೆ, ವ್ಲಾಗಿಂಗ್ ಎಷ್ಟು ಮಟ್ಟಿಗೆ ನಂಗೆ ಆಗ್ಬರುತ್ತೋ ಗೊತ್ತಿಲ್ಲ. ಆದರೆ ನಾನು ದೊಡ್ಡ ಮಟ್ಟದಲ್ಲಿ ಒಂದು ಶಾರ್ಟ್ ಮೂವೀಸ್ 3 ಥರ ಮಾಡ್ತಾ ಇದ್ದೀನಿ. ಒಂದು ಕಂಪ್ಲೀಟ್ ಕಾಮಿಡಿ, ಒಂದು ಮೆಸೇಜ್ ಓರಿಯೆಂಟೆಡು, ಇನ್ನೊಂದು ಮೆಸೇಜ್ ಪ್ಲಸ್ ಕಾಮಿಡಿ, 3 ಥರ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಆಶೀರ್ವಾದ ಹಂಗೆ ಇರಲಿ. ಸದ್ಯದಲ್ಲೇ ನಿಮಗೆ ಟೈಟಲ್ ಸಮೇತ ನಿಮಗೆ ಒಂದು ಟೈಟಲ್ ಕಾರ್ಡ್ನ ರಿಲೀಸ್ ಮಾಡ್ತೀನಿ. ಅಂದಾಗ ನಾನ್ಯಾರು ಗೊತ್ತಾ ರೀ? ನನಗೇ ಗೊತ್ತಿಲ್ಲ, ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ. ಸರಿ, ಸಿಗೋಣ ನಾಳೆ. ಓಕೆ, ಬಾಯ್.